ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಈ ಕಡೆ ರಾಜ್ ಹೇಳ್ತಾನೆ ಮನೆ ಮಂದಿಯವ್ರ ಮುಂದೆ, ನೀನು ನೈಟೆಲ್ಲ ನಿದ್ದೆ ಮಾಡಿಲ್ಲ, ಹೋಗಿ ನಿದ್ದೆ ಮಾಡು ಅಂತ ಹೇಳಿ ಕಾವ್ಯನ ಕಡೆ ಕಳಿಸ್ತಾನೆ. ನೋಡ್ದಾ, ನೀನು ಏನು ಗೊತ್ತಿಲ್ದಿರ ಎಲ್ಲ ಮಾತಾಡಕ್ ಹೋಗ್ಬೇಡ ಅಪರ್ಣ, ಫಸ್ಟ್ ತಿಳ್ಕೊಂಡು ಮಾತಾಡೋದನ್ನ ಕಲಿ ಅಂತ ಅವ್ರ ಯಜಮಾನ್ರು ಹೇಳ್ತಾ ಇರ್ತಾರೆ. ಅದನ್ನೇ ಅವಳು ಬೇಜಾರು ಮಾಡ್ಕೊಂಡು ಹಾಗೆ ನಿಂತಿರ್ತಾಳೆ. ಇನ್ನು ಈ ಕಡೆ ಕಾವ್ಯ ಅವ್ರ ಅಪ್ಪ ಅಮ್ಮ ಇನ್ನೇನು ಮಾಡೋದಿಕ್ಕಾಗಲ್ಲ, ಕೋರ್ಟಿಗೆ ಬೇರೆ ಕರ್ಕೊಂಡು ಹೋಗ್ತಿದ್ದಾರೆ, ಅಲ್ಲೇ ಏನಾದರೂ ಮಾಡೋಣ ನಡೀರಿ ಅಂತ ಅವರಿಬ್ರು ಅಲ್ಲಿಂದ ಹೊರಡ್ತಾರೆ. ಅಲ್ಲ ರೀ, ಅವಳು ಓದ್ತಿದ್ದಾಳೆ, ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಭಯ ಆಗ್ತಿದೆ ರೀ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೀ ಕಡೆ ಕಲ್ಯಾಣ್ ಅಪ್ಪುಗೆ ಫೋನ್ ಮಾಡ್ತಾನೆ. ಯಾಕೆ ಅಬ್ರೋ ನೆನ್ನೆಯಿಂದ ಫೋನ್ ಎತ್ತುತ್ತಿಲ್ಲ ಅಂತ ಫೋನ್ ಮಾಡ್ತಾ ಇರ್ತಾನೆ. ನೋಡಿದ್ರೆ ಆ ಫೋನ್ ಸ್ವಿಚ್ ಆಫ್ ಆಗಿರೋದು ನೋಡಿ ಅವನೇ ಸೀದಾ ಮನೆ ಹತ್ರ ಬಂದ್ಬಿಡ್ತಾನೆ ಮಾತಾಡ್ಸೋಣ ಅಂತ. ಮನೆ ಹತ್ರ ಬಂದು ಅವ್ರ ದೊಡ್ಡಮ್ಮನ ಕೇಳ್ತಾನೆ, ಅಪ್ಪು ಇಲ್ವಾ, ಅವಳ ಜೊತೆ ಮಾತಾಡ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಇಲ್ಲ, ಅವಳು ಹೊರ್ಗಡೆ ಅವ್ರ ಅಪ್ಪ ಅಮ್ಮನ ಜೊತೆ ಮದ್ವೆಗೆ ಹೋಗಿದ್ದಾರೆ ಅಂತ ಅವ್ರ ದೊಡ್ಡಮ್ಮ ಸುಳ್ಳು ಹೇಳ್ತಾ ಇರ್ತಾರೆ. ಅದನ್ನ ನೋಡಿ ಅವನಿಗೆ ಫ್ಲ್ಯಾಶ್ ಆಗುತ್ತೆ, ಯಾಕೋ ಇವ್ರು ಏನೋ ಮುಚ್ಚಿಡ್ತಿದ್ದಾರೆ ಅನ್ನಿಸ್ತಿದ್ಯಲ್ಲ, ಸಮಥಿಂಗ್ ಈಸ್ ಆ್ಯಪನ್ ಅಂತ ಅವನು ಅನ್ಕೊತಾ ಇರ್ತಾನೆ. ಇನ್ನೀ ಕಡೆ ಕಾವ್ಯ ಈರುಳ್ಳಿ ಹೆಚ್ಚುತ್ತಾ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಆಗ ಧಾನ್ಯಲಕ್ಷ್ಮಿ ಕೇಳ್ತಾಳೆ, ಯಾಕಾವ್ಯ ಅಳ್ತಾ ಇದೆಯಾ ಅಂತ. ಏನು ಇಲ್ವಲ್ಲ ಅತ್ತೆ, ನಾನು ಯಾಕೆ ಕಳ್ಳಿ ಅಂತ ಕೇಳ್ತಾಳೆ. ಅದೇ ಟೈಮಲ್ಲಿ ರಾಜ್ ಸಹ ಅವ್ರು ಮಾತಾಡೋ ಸನ್ನಿವೇಶನ ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ನೀನು ಏಂತ ಕಳ್ತಿದ್ಯಾ ಅಂತ ಗೊತ್ತು ಕಾವ್ಯ, ನಿಮ್ಮ ಅತ್ತೆ ಬೈದ್ರು ಅನ್ನೋ ಒಂದು ಕಾರಣದಿಂದ ಅಲ್ವಾ ಅಳ್ತಾ ಇದೆಯಾ ಅಂತ ಹೇಳ್ಬೇಕಾದ್ರೆ, ಇಲ್ಲ ಅತ್ತೆ, ಈರುಳ್ಳಿ ಹೆಚ್ಚುತ್ತಿದ್ದೀನಲ್ಲ, ಹತ್ರ ಖಾರ ಇದು ಅಂತ ಹೇಳ್ತಾ ಇರ್ತಾಳೆ. ಆದರೂ ನೀನು ಎಂತ ಕಳ್ತಾ ಇದೆಯಾ, ನಿನ್ನ ಮನಸಲ್ಲೇ ಎಲ್ಲ ನೋವಿಟ್ಕೊಂಡಿದ್ಯಾ ಅಂತ ಗೊತ್ತು, ಅದನ್ನು ಹೇಗೆ ಕಣ್ಣೀರು ಹೊರಗೆ ಹಾಕೋದು ಅಂತ ಈ ರೂಪದಲ್ಲಿ ಹಾಕ್ತಾ ಇದೆಯಾ ಅಲ್ವಾ ಅಂತಾಗ, ಅಯ್ಯೋ ಆ ಥರ ಏನೂ ಇಲ್ಲ ಅತ್ತೆ, ಅವ್ರ ಮಗನ ಮೇಲೆ ಪ್ರೀತಿ ಇರೋದ್ರಿಂದ ಅಲ್ವಾ ನನಗೆ ಬೈದಿದ್ದು, ನನಗೇನು ಅದ್ರ ಬಗ್ಗೆ ಯೋಚನೆ ಇಲ್ಲ, ಅವ್ರು ಖುಷಿಯಾಗಿದ್ದರೆ ಅಷ್ಟೇ ಸಾಕು. ಅವರು ಹುಷಾರಿಲ್ಲದೆ ಇದ್ದಾಗ ನೋಡಿ ನನ್ನ ಕೈಕಾಲೇ ಹಾಡಲಿಲ್ಲ, ಫೋನ್ ಮಾಡಿದ್ರೆ ನೀವೆಲ್ಲ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು, ಹಂಗಾಗಿ ನಾನೇ ಕರ್ಕೊಂಡು ಹೋದೆ ಅಂತೆಲ್ಲ ಸಮಜಾಯಿಸಿ ಹೇಳ್ತಾ ಇರ್ತಾಳೆ. ಆದರೂ ನೀನಂತ ಸೊಸೆನ್ ಪಡೆಯೋಕ್ಕೆ ನಮ್ಮಕ್ಕ ಪುಣ್ಯ ಮಾಡಿರಬೇಕು ಅಂತ ಧಾನ್ಯಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಇನ್ನು ಅಪ್ಪು ಈ ಕಡೆ ಸ್ಟೇಷನಲ್ಲಿ ಇರ್ತಾಳೆ. ಇನ್ನು ಮೀನಾಕ್ಷಿ, ಕನಕ ಮತ್ತು ಅವ್ರ ಯಜಮಾನ್ರು 3 ಜನನೂ ಪೊಲೀಸವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಈಗ ಕೋರ್ಟಿಗೆ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಬೇಕು ಅವ್ರನ್ನ, ಇನ್ನೇನು ನೀವು ಮಾಡೋದಿಕ್ಕಾಗಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದೇ ಟೈಮಲ್ಲಿ ಕಲ್ಯಾಣ್ ಬರ್ತಾನೆ. ಯಾಕೆ ಬಿಡೋದಿಕ್ಕಾಗಲ್ಲ, ನಾನು ಬಿಡಿಸ್ತೀನಿ ಅಂತ ಕಲ್ಯಾಣ್ ಬಂದು ಅವಳನ್ನ ಬಿಡಿಸ್ತಾನೆ. ಅಲ್ಲ ಸರ್, ನೀವ್ಯಾರು ಅಂತ ಕೇಳ್ತಾನೆ ಪೊಲೀಸರು. ಅವಾಗ ಸ್ವರಾಜ್ ಗ್ರೂಪ್ ಆಫ್ ಡೈರೆಕ್ಟರ್ ನಾವು ಹೇಳಿದ್ರು ಬಿಡಲ್ವಾ, ನನ್ನ ಪರ ಲಾಯರ್ ಇದ್ದಾರೆ, ಅವಳೇನು ತಪ್ಪು ಮಾಡಿಲ್ಲ ಅನ್ನೋ ಆಧಾರ ನನ್ನ ಹತ್ರ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದರೂ ಸರ್, ಈಗ ನೀವು ಲಾಯರ್ನ ಕರ್ಕೊಬಂದು ಏನು ಪ್ರಯೋಜನ ಇಲ್ಲ, ಆಲ್ರೆಡಿ FIR ದಾಖಲಾಗಿದೆ ಅಂತ ಎಲ್ಲ ಹೇಳಬೇಕಾದ್ರೆ ಆ ಕೋರ್ಟ್ಗೆ ಕಂಪ್ಲೇಂಟ್ ಕೊಟ್ಟಿರೋನೇ ವಾಪಸ್ ತಗೊಳ್ತಾನೆ ಅಂತೆಲ್ಲ ಹೇಳಿ ರಾಕೇಶ್ನು ಸಹ ಕರ್ಕೊಬಂದು ಆ ಕಂಪ್ಲೇಂಟ್ನ ವಿತ್ಡ್ರಾ ಮಾಡ್ಕೋತಾರೆ. ಆಗ ಅಲ್ಲ ಬ್ರೋ, ನೀವೊಂದು ಫೋನ್ ಮಾಡಿ ಹೇಳೋದಿಕ್ಕಾಗ್ಲಿಲ್ವಾ ನನಗೆ ಅಂತ ಕಲ್ಯಾಣ್ ಕೇಳ್ತಾನೆ. ಆದರೆ ಅವಳು ಏನು ಹೇಳ್ದಿರ ಸುಮ್ಮನೆ ಇರ್ತಾಳೆ. ಆಗ ಕನಕ ಮತ್ತು ಅವರ ಯಜಮಾನ್ರು ಇಬ್ರು ಹೇಳ್ತಾರೆ, ಒಳ್ಳೆ ಟೈಮಿಗೆ ಬಂದು ನನ್ನ ಮಗಳನ್ನ ಸೇಫ್ ಮಾಡಿದೆ ಕಲ್ಯಾಣ ಅಂತೆಲ್ಲ ಹೇಳಬೇಕಾದ್ರೆ, ಇದು ನನ್ನ ಜವಾಬ್ದಾರಿ, ನಮ್ಮ ಅತ್ತಿಗೆ ಫ್ಯಾಮಿಲಿ ಅಂದರೆ ನನ್ನ ಫ್ಯಾಮ್ಲಿನೂ ಆಗುತ್ತೆ, ಅವ್ರ ಫ್ಯಾಮ್ಲಿಗೆ ನಾನು ಏನೂ ತೊಂದರೆ ಆಗದೆ ನಂಗೆ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಂದು ಅಂತೆಲ್ಲ ಹೇಳ್ತಾ ಇರ್ತಾನೆ. ಇನ್ನು ಈ ಕಡೆ ಅಪ್ಪಣ್ಣ ಯೋಚನೆ ಮಾಡ್ತಾ ಕೂತಿರ್ತಾಳೆ ಅವ್ರ ಮಗನ ಬಗ್ಗೆನೆ. ಆಗ ಅವ್ರ ಯಜಮಾನ್ರು ಬಂದು, ಏನು ಯೋಚನೆ ಮಾಡ್ತಾ ಇದೆಯಾ ಅಪ್ಪಣ್ಣ, ನಿನ್ನ ಮಗನ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಾ? ಅಲ್ಲ, ನೀನು ಬರೀ ನಿನ್ನ ಮಗನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ, ನೀನು ಸೊಸೆ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ಅವಳೇ ಅಲ್ವಾ, ಏನೋ ಕಷ್ಟ ಆದರೂ ನೋಡು ನಮಗೊಂದು ವಿಚಾರ ಹೇಳ್ದಿರಾ ಅವಳ ಜವಾಬ್ದಾರಿನ ಅವಳು ತಿಳ್ಕೊಂಡು ಗಂಡನ ಹಾಸ್ಪಿಟಲ್ ಕರ್ಕೊಂಡೋಗಿ ಸೇಫ್ ಮಾಡಿದ್ದಾಳೆ. ಅಟ್ಲೀಸ್ಟ್ ನೀನು ಅವಳಿಗೆ ಒಂದು ಸಾರಿ ಆದರೂ ಹೇಳ್ಬಾರ್ದಾ? ಮನೆ ಮಂದಿ ಮುಂದೆ ಎಲ್ಲ ನೀನು ಅವಳಿಗೆ ಆ ಥರ ಬೈದೆ, ಅವಳಿಗೆ ಎಷ್ಟು ಬೇಜಾರಾಗಿರುತ್ತೆ ಅಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆದರೂ ಏನು, ನಾನು ಅವಳಿಗೆ ಸಾರಿ ಹೇಳೋದ, ನಾನು ಈ ಜನ್ಮದಲ್ಲೇ ನಡೆಯಲ್ಲ ಅವೆಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆದರೂ ಹೋಗ್ಲಿ, ಅಟ್ಲೀಸ್ಟ್ ಸಾರಿ ಕೇಳಿಲ್ಲ ಅಂದರೂ ಥ್ಯಾಂಕ್ಸ್ ಆದರೂ ಹೇಳಬೇಕಲ್ಲ, ನಿನ್ನ ಮಗನ್ನ ಸೇಫ್ ಮಾಡಿದಾಳಲ್ವಾ ಅಂತ ಹೇಳ್ತಾ ಇರ್ತಾಳೆ. ಆಗ ಅವನು ಬಲವಂತವಾಗಿ ಕಾವ್ಯನ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ಬಿಡ್ತಾನೆ. ಏನ್ ಮಾವ ಈ ಕಡೆ ಬಂದಿದ್ದೀರಾ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಅಲ್ಲ, ನಿಮ್ಮ ಅತ್ತೆ ಏನೋ ಮಾತಾಡ್ಬೇಕಂತೆ ಕಾವ್ಯ ಅಂತೆಲ್ಲ ಹೇಳ್ತಾ ಇರ್ತಾರೆ. ಹಾ ಹೌದಾ, ಏನತ್ತೆ,
ನನಗೆ ಯಾಕೋ ಒಂಥರ ಭಯ ಆಗ್ತಿದೆ, ಏನು ಹೇಳಿ ಅತ್ತೆ, ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆದರೂ ಅವಳು ಹೇಳೋ ವಿಧಾನದಲ್ಲಿ ಏನೋ ಹೇಳಬೇಕಲ್ಲ ಅಂತ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಆದರೂ ಕಾವ್ಯ, ಇದು ನನ್ನ ಜವಾಬ್ದಾರಿ, ನನ್ನ ಗಂಡನ್ನ ನಾನು ಸೇಫ್ ಮಾಡೋದು ನನ್ನ ಕರ್ತವ್ಯ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆದರೂ ನೀನು ನನ್ನ ಮಗನ್ನ ಸೇಫ್ ಮಾಡಿದೆ ಅಂತ ನಾನು ಯಾವತ್ತೂ ನಿನ್ನ ಸೊಸೆ ಅಂತ ಅಕ್ಸೆಪ್ಟ್ ಮಾಡಲ್ಲ ಅಂತೆಲ್ಲ ಹೇಳೋದಿಕ್ಕೆ ಹೋಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ನನಗೆ ಗೊತ್ತು ಅತ್ತೆ, ನೀವೇನೂ ಹೇಳೋ ಅಂಥ ಅವಶ್ಯಕತೆ ಇಲ್ಲ, ನೀವು ನನ್ನ ಯಾವತ್ತೂ ಅಕ್ಸೆಪ್ಟ್ ಮಾಡಲ್ಲ ಅಂತ ಗೊತ್ತು ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಅಲ್ಲ ಕಾವ್ಯ, ಸಾರಿ, ಅವಳೇನೋ ಥ್ಯಾಂಕ್ಸ್ ಹೇಳಕ್ಕೆ ಬರ್ತಾಳೆ ಅಂದರೆ ನಿನಗೆ ಹರ್ಟ್ ಮಾಡಿಬಿಟ್ಲು ಅಂತೆಲ್ಲ ಹೇಳ್ತಾ ಇರ್ತಾರೆ ಅವ್ರ ಮಾವ. ಪರವಾಗಿಲ್ಲ ಮಾವ, ಅತ್ತೆ ಅವ್ರ ಮಗ ಸೇಫ್ಟಿಗೋಸ್ಕರನೇ ಅಲ್ವಾ ಹೇಳೋದು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ರಾಜ್ಗೆ ತುಂಬ ಯೋಚನೆ ಆಗುತ್ತೆ. ಅಲ್ಲ, ಎಲ್ಲರೂ ಆರ್ಥಿಕವಾಗಿ ಕಾಸನ್ನೆಲ್ಲ ಜೋಡಿಸ್ಕೊಂಡಿದ್ದಾರೆ, ಆದರೆ ಇವಳಿಗೇನು ಆರ್ಥಿಕ ಅನ್ನೋದೇ ಇಲ್ದಿರ ಹೀಗೆ ಇದ್ದಾಳಲ್ಲ, ಎಲ್ಲದಕ್ಕೂ ನನಗೆ ರೈಟ್ಸ್ ಬೇಕು ಅಂತ ಕೇಳ್ತಾಳೆ. ಆದರೆ ನನ್ನ ಹತ್ರ ಕಾಸು ಇಸ್ಕೊಳ್ಳೋ ಅಷ್ಟು ರೈಟ್ಸ್ ಇಲ್ವಾ ಇವಳಿಗೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಅಪ್ಪು ಕೈಯಲ್ಲಿ ಅವರಮ್ಮ ಕಾಫಿ ಕೊಟ್ಟು ಕಳಿಸ್ತಾರೆ ಕಲ್ಯಾಣ್ಗೆ. ಅಪ್ಪು, ನಿನ್ಗೆ ಯಾಕೋ ಇದು ಸೂಟೇ ಆಗ್ತಿಲ್ಲ ಅಪ್ಪು ಕಾಫಿ ತರೋದು ಅಂತ ಕಲ್ಯಾಣ್ ಹೇಳ್ತಾನೆ. ಅಲ್ವಾ, ನಾವು ಅಮ್ಮಂಗೆ ಹೇಳ್ದೆ, ಕೇಳಿಸ್ಕೊಂಡ್ರೆ ಅಲ್ವಾ, ಸರಿ ಆಯ್ತು ಬಿಡು ಅಪ್ಪು, ನಾನು ಹೊರಡ್ತೀನಿ ಅಂತ ಕಲ್ಯಾಣ್ ಮನೆಯಿಂದ ಹೊರಡ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ಕಾವ್ಯ ರೂಮ್ ಒಳಗೆ ಬರ್ತಾಳೆ. ಅವನ ಕೈಯಲ್ಲಿ ಕಾಸಿರೋದನ್ನ ನೋಡಿ, ಏನ್ ನೋಟ್ಗಳನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆಗ ಅವನೇನು ಹೇಳ್ದಿರಾ, ಇಲ್ಲ ಏನೋ ಎಮರ್ಜೆನ್ಸಿ ಇತ್ತು ಆಗಾಗ ನೋಡ್ತಾ ಇದ್ದೀನಿ ಅಂತೆಲ್ಲ ಹೇಳಿ ಕಾಲ್ ಮಾಡೋ ಥರ ಮಾಡಿ ಅವಳಿಗೆ ಬೇಕಾಗಿರೋ ಕಾಸನ್ನ ಇಲ್ಲಿ ಕಬೋರ್ಡ್ ಒಳಗೆ ಇಟ್ಟಿದ್ದೀನಿ, ಯಾವುದಕ್ಕಾದ್ರೂ ಅವಸರ ಬೇಕು ಅಂದರೆ ಎತ್ಕೋಬೋದು ಅಂತ ಅವ್ರ ಚಿಕ್ಕಪ್ಪಂಗೆ ಹೇಳೋ ಥರ ಹೇಳ್ತಾ ಇರ್ತಾನೆ. ಅದೇ ಟೈಮಲ್ಲಿ ಅವ್ರ ಚಿಕ್ಕಪ್ಪ ಬಂದು, ರಾಜ್, ನಾನು ಇಲ್ಲೇ ಇದ್ದೀನಲ್ಲ, ನನಗೆ ಯಾಕೆ ಕಾಲ್ ಮಾಡಿದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾರೆ. ಅಯ್ಯೋ, ನೀನು ಪ್ರಕಾಶ ಅವ್ರಿಗೆ ಗಿರೀಶಪ್ಪ ಅನ್ನೋರು, ಅವ್ರಿಗೆ ಕಾಲ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅವ್ರನ್ನ ಮತ್ತೆ ಮತಿಭ್ರಮೆ ಥರ ಮಾಡಿ ಕಳಿಸ್ಬಿಡ್ತಾರೆ. ಆಗ ಕಾವ್ಯ ಅನ್ಕೋತಾಳೆ, ಏನೋ ಇವ್ರು ಇಂಡೈರೆಕ್ಟ್ ಆಗಿ ನನಗೆ ಕಾಸು ಕೊಡೋ ಥರ ಹೇಳ್ತಿದಾರಾ, ಇಲ್ಲೋ ನನ್ನ ಕೈ ಕೊಡೋಕ್ಕಾಗ್ದಿರಾ ಅವರು ಈ ಥರ ಮ್ಯಾನೇಜ್ ಮಾಡ್ತಿದ್ದಾರಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ರಾಜ್, ಏನಪ್ಪ ಮಾಡೋದು, ಡೈರೆಕ್ಟಾಗಿ ಕೊಟ್ಟರು ಅವಳು ಇಸ್ಕೊಳ್ಳಲ್ಲ, ಇಂಡೈರೆಕ್ಟಾಗಿ ಇಟ್ಟರು ಅವಳು ತಗೊಳ್ಳಲ್ಲ, ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ ಅಂತ ಅವ್ರ ಮ್ಯಾನೇಜರ್ಗೆ ಕಾಲ್ ಮಾಡಿ ಅಕೌಂಟ್ ರೆಡಿ ಮಾಡಿಸೋರ್ನ ಕಳಿಸಿ ನಾನು ಹೊಸ ಅಕೌಂಟ್ ಮಾಡಿಸ್ಬೇಕು ಅಂತ ಫೋನ್ನ ಹೇಳ್ತಾನೆ. ಇನ್ನೀ ಕಡೆ ಅಪ್ಪು ಅವ್ರ ಫ್ರೆಂಡಿಗೆ ಯಾರೋ ಹೊಡ್ತಾ ಬಿದ್ದಿದೆ, ನಾನು ಹೋಗ್ತೀನಿ ಅಂತ ಹೊರಡ್ತಾ ಇರ್ತಾಳೆ. ಆಗ ಕನಕ ನೀನು ಎಲ್ಲಿಗೂ ಹೋಗೋದು ಬೇಡ, ಸಾಕು ಇವಾಗ ಆಗಿರೋ ರಾಧಾಂತಗಳು, ಪೊಲೀಸ್ ಸ್ಟೇಷನಿಂದ ಬಂದಿದ್ಯಾ, ಹೆಣ್ಣುಡ್ಗಿಯಾಗಿ ಮನೇಲಿ ಹೇಗಿರ್ಬೇಕೋ ಹಾಗಿರೋದ್ ಕಲಿ ಅಂತ ಹೇಳ್ತಾ ಇರ್ತಾರೆ. ಆಗ ಕನಕಗೆ ಯೋಚನೆ ಬರುತ್ತೆ, ಅಲ್ಲ ರೀ, ನಾವು ಒಂದು ವಿಚಾರನೇ ಮರ್ತೋಗ್ಬಿಟ್ವಿ, ಅಲ್ಲಿ ಕಾವ್ಯಂಗೆ ಮತ್ತೆ ಅಲ್ಲಿ ಏನೋ ದೊಡ್ಡ ಜಗಳ ನಡೀತಿತ್ತು, ನಾವು ವಿಚಾರಿಸೇ ಇಲ್ವಲ್ಲ ರೀ ಅಂತ ಯೋಚನೆ ಮಾಡಿ ಇಮಿಡಿಯೇಟ್ಲಿ ಕಲ್ಯಾಣ್ಗೆ ಕಾಲ್ ಮಾಡ್ತಾಳೆ ಕನಕ. ಆಗ ಅತ್ಗೆ ತಗೊಳ್ಳಿ, ನಿಮ್ಮ ಅಮ್ಮ ಅವ್ರು ಫೋನ್ ಮಾಡಿದ್ದಾರೆ ಅಂತ ಕೊಡ್ತಾನೆ. ಆಗ ಹೇಳಮ್ಮ, ಚೆನ್ನಾಗಿದ್ಯಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತೆಲ್ಲ ಯೋಗಕ್ಷೇಮ ತಿಳಿಸ್ಕೊತಾ ಇರ್ತಾಳೆ. ನಾವು ಚೆನ್ನಾಗಿದ್ದೀವಿ, ಏನೋ ಅಲ್ಲಿ ದೊಡ್ಡ ಜಗಳನೇ ಆಯ್ತಂತೆ, ಯಾಕೇನಾಯ್ತು ಅಂತೆಲ್ಲ ಕನಕ ಕೇಳ್ತಾ ಇರ್ತಾಳೆ. ಅಲ್ಲ ಅಮ್ಮ, ನಿನ್ಗೆ ಗೊತ್ತಾಯ್ತು ಇಲ್ಲಿ ಜಗಳ ಆಡಿದ್ದು ಅಂತ ಕೇಳ್ಬೇಕಾದ್ರೆ, ನಾನು ಎಷ್ಟೇ ಆದ್ರೂ ನೀನ್ ಅಮ್ಮ ಅಲ್ವಾ, ನನಗೆಲ್ಲ ಗೊತ್ತಾಗುತ್ತೆ ಹೇಳು ಅಂತ ಹೇಳ್ತಾ ಇರ್ಬೇಕಾದ್ರೆ, ಅಮ್ಮ, ನನಗೂ ಅತ್ತೆಗೆ ಸ್ವಲ್ಪ ಜಗಳ ಆಯ್ತು, ಈ ಥರ ನಮ್ಮ ಯಜಮಾನ್ರಿಗೆ ಹಾಸ್ಪಿಟಲ್ ಕರ್ಕೊಂಡೋಗಿ ಸ್ವಲ್ಪ ಚೆಕಪ್ ಮಾಡಿಸ್ಕೊಂಡು ಬಂದೆ, ಆ ವಿಚಾರಕ್ಕೆ ಮಾತಾಡ್ತಾ ಇದ್ರು ಅತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದರೂ ಪರವಾಗಿಲ್ಲ ಅಮ್ಮ, ಇಲ್ಲೇನು ಎಲ್ಲರೂ ಖುಷಿಯಾಗೇ ಇದ್ದಾರೆ, ನಾನು ಖುಷಿಯಾಗೇ ಇದ್ದೀನಿ ಅಂತ ಮ್ಯಾನೇಜ್ ಮಾಡ್ತಾ ಇರ್ತಾಳೆ ಕಾವ್ಯ. ಹೌದಾ, ನೀನು ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಕಲ್ಯಾಣ್ ಬರ್ದಿರೋ ಕವಿತೆನ ಕೇಳಿಸ್ಕೊತಾ ಇರ್ತಾಳೆ ಕಾವ್ಯ. ನನಗೆ ಈ ಕವಿತೆ ಇಷ್ಟ ಆಯ್ತು ಕವಿಯವರೇ, ಈ ಕವಿತೆನ ನನಗೆ ಕೊಡಿ ಅಂತ ಈಸ್ಕೊಂಡು ಕಬೋರ್ಡ್ ಒಳಗೆ ಗಿಡಕ್ಕೆ ಹೋಗ್ತಾ ಇರ್ತಾಳೆ. ನೋಡಿದ್ರೆ ರಾಜ್ ಅಲ್ಲಿ ಅಮೌಂಟ್ ಇಟ್ಟಿರ್ತಾನೆ. ಏನು ಇವರು ಅಮೌಂಟ್ ಇಲ್ಲಿ ಇಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ರಾಜ್ ಕೇಳ್ತಾನೆ, ಏನೋ ಕವಿತೆ ಬೇರೆ ಏನೋ ಸ್ಲಿಪ್ ಇಟ್ಕೊಂಡು ಬಂದಿದ್ಯಾ ಏನು ಅಂತ ಕೇಳಿದಾಗ, ಕವಿಯವರು ಕವಿತೆ ಬರೆದಿದ್ರು, ನನಗೆ ಇಷ್ಟ ಆಯಿತು, ಹಾಗಾಗಿ ನಾನು ಸೂಟ್ ಆಗುತ್ತೆ ಅಂತ ಎತ್ಕೊಂಡು ಬಂದೆ ರೀ ಅಂತ ಹೇಳಿ ಎತ್ತಿಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ
ಅವ್ರವ್ರ ದಿನಚರಿ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಆಗ ರಾಜ್ ಬರ್ತಾನೆ. ರಾಜ್ ಬಂದಾಗ ಅದೇ ಟೈಮಲ್ಲಿ ಅಕೌಂಟ್ ಮಾಡ್ಸಕ್ ಬಂದಿರೋರು ಸಹ ಬಂದಿರ್ತಾರೆ. ಆಗ ಯಾಕೆ ರಾಜ್ ಈಗ ಕರ್ಸಿದ್ಯಾ ಇವ್ರನ್ನ ಅಂತ ಕೇಳ್ತಾಳೆ ಅಪರ್ಣ. ಅಮ್ಮ ಹೊಸ ಅಕೌಂಟ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈಗ ಯಾಕೆ ಎಲ್ಲ ಅಕೌಂಟ್ಸ್ ಇದೆಯಲ್ಲ ಮತ್ತ್ಯಾಕೆ ಮಾಡಿಸ್ತಿದ್ಯಾ ಅಂತ ರುದ್ರಾಣಿ ಕೇಳಿದಾಗ, ಇಲ್ಲ ಅತ್ತೆ ಇವರು ಬ್ಯಾಂಕಲ್ಲಿ ಏನೋ ಆಫರ್ಸ್ ಇದೆಯಂತೆ ಹಾಗಾಗಿ ಮಾಡ್ಸೋಣ ಅಂತ ಕರ್ಸಿದೀನಿ ಅಂತ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಆಗ ಇನ್ನೇನು ನಿಮಗೆಲ್ಲ ಮಾಡ್ಸೋದ್ ಬಿಟ್ಟು ನಾನು ಕಳಾವತಿಗೆ ಮಾಡ್ಸಕ್ಕಂತ ಕರ್ಸಿದೀನಿ ಅನ್ಕೊಂಡ್ರ ಅಂತ ಹೇಳ್ಬೇಕಾದ್ರೆ ಧಾನ್ಯಲಕ್ಷ್ಮಿಗೆ ಗೊತ್ತಾಗ್ಬಿಡುತ್ತೆ, ಹೋ ಕಾವ್ಯಂಗೆ ಮಾಡ್ಸೋದಿಕ್ಕೆ ಅವ್ನು ಕರ್ಸಿದಾನೆ ಅಂತ. ಇದಕ್ಕೋಸ್ಕರ ಕರ್ಸಿದ್ಯಾ ನೀನು ನಮ್ಮ ಹತ್ರ ಈ ಸುಳ್ಳೆಲ್ಲ ಹೇಳ್ತಾ ಇದೆಯಾ ಅಂತ ಮನೆ ಮಂದಿಯವರೆಲ್ಲ ಹೇಳ್ತಾ ಇರ್ತಾರೆ. ಈ ಕಡೆ ರಾಜ್ಗೆ ಅಯ್ಯೋ ಏನಪ್ಪ ಈ ತರ ತಗ್ಲಾಕೊಂಡ್ಬಿಟ್ಟೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೀ ಕಡೆ ರಾಜ್ಗೆ ಕಾವ್ಯಂಗೂ ಆರ್ಥಿಕವಾಗಿ ಇರಬೇಕು ಅಂತ ಅಕೌಂಟ್ ಮಾಡ್ಸೋದಿಕ್ಕೆ ಸಿದ್ಧನಾಗಿದ್ದಾನೆ. ಅದನ್ನ ಅಪರ್ಣ ಏನಾದ್ರೂ ತಡಿತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.